ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಣ್ಣ ಬಂದ ನಾನೇ ಹೋಗಿ ಕುತ್ಕೊಂಡ್ಬಿಟ್ಟೆ, ನಂಗೆ ಉಡ್ಸ್ಬಿಡ್ರಿ ಮುಂದೆ ಅಂದ್ಬಿಟ್ಟು. ಶಾಕು, ಅಬ್ಬಬ್ಬ, ಅಯ್ಯೋ ಪ್ರಪಂಚದ ಇಂಟನೇ ಅದ್ಭುತ. ಇಲ್ಲಿ ನೋಡ್ರು, ನಾವು ಅವಳು ಮಾಡ್ಕೊಳೋ ಜಾತ್ರೆ ಮೇಕಪ್ ಸಾಲದು ಅಂತ ಲಕ್ಷ್ಮಿಗೂ ಜಾತ್ರೆ ಮೇಕಪ್ ಮಾಡ್ತಾವಳೆ. ಬರೀ ಇಂತದೇ 500 ರೂಪಾಯಿ ನೋಟ್ ಎತ್ಕೊಂಡು ಒಳಗೆ ಬಚ್ಚಿಕೊಂಡ್ಬಿಟ್ಟಿದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಈ ಸತಿ ತಾವ್ರೆ ಗೋವಿಂದ ಗೋವಿಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಮತ್ತು ಹೇಗೆ ನಡೀತಿದೆ ನಿಮ್ಮ ಹಬ್ಬದ ಪ್ರಿಪ್ರೇಷನ್ಸು? ನಮ್ಮನೇಲಿ ಹೇಗೆ ನಡೀತಿದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಹಬ್ಬ ಅಲ್ವಾ, ಎಲ್ಲ ನಾಳೆನೇ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ಬಂದು ಹೂವು ಕಟ್ತಾಯಿತ್ತು. ನೀನು ಯಾಕೆ ಹೂವು ಕಟ್ತಿದ್ಯಾ, ನನ್ನ ಕಡೆ ಅಟೆನ್ಷನ್ ಕೊಡು ಅಂತ ನಾನು ಅಮ್ಮ ತೀಟೆ ಮಾಡ್ತಿದ್ದೆ. ಎಲ್ಲರೂ ನನ್ನನ್ನು ಬೈಕ್ ಸೈಡಲ್ಲಿ ಕುಣಿಸಿದ್ರು. ಇಲ್ಲಿ ನೋಡಿದ್ರೆ ಉಲ್ಟಾ ನಮ್ಮ ಮನೇಲಿರೋ ಯೂಸ್ಲೆಸ್ ಫಿಲಮ್ ನನ್ನನ್ನು ತೀಟೆ ಮಾಡ್ತಿದ್ದೆ. ಹೂವು ಕಟ್ಟು ಅಂದರೆ ಆಗಲ್ಲ, ಇವಳು ಗೊತ್ತಲ್ಲ ನಮ್ಮ ಮನೇಲಿರೋ ಕೆಲ್ಸಕ್ಕೆ ಬರ್ದವಳು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ಲ, ಇವಳೇ ಅವಳು ನಮ್ಮ ಅಕ್ಕ ಅನ್ಸ್ಕೊಂಡಿರೋಳು. ಏನು ಮಾಡಲ್ಲ ನೋಡಿ, ಹೂವು ಕಟ್ಟು ಅಂತ ಕೊಡ್ಸಿದ್ರೆ ಇಲ್ಲಿ ತೀಟೆ ಮಾಡ್ತಾಳೆ, ಹೆಣ್ಮಗು ಆಗಿ ವೇಸ್ಟ್. ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೂವು ಎಲ್ಲ ಕಟ್ಟಿದಾದ್ಮೇಲೆ ಇವತ್ತು ಹಬ್ಬ ಅಲ್ವಾ, ಅಣ್ಣ ಅದಕ್ಕೆ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೆ. ಆಮೇಲೆ ಅಣ್ಣ ಅದಕ್ಕೆ ಬಂದ್ರು. ಅಣ್ಣ ಬಂದ ನಮ್ಮ ಅಣ್ಣ ಅದಕ್ಕೆ ಬಂದ್ರೆ ಫುಲ್ ಎಕ್ಸೈಟ್ಮೆಂಟು. ನಮ್ಮ ಅದಕ್ಕೆ ಹೋಗಿ ಮಾತಾಡಿಸಿ ಮುದ್ದು ಮಾಡಿದೆ. ಆಮೇಲೆ ನಮ್ಮ ಅಣ್ಣಗೆಲ್ಲ ಒಂದು ಮುದ್ದು ಮಾಡಿ ಒಂದು ಪಪ್ಪಿ ಕೊಟ್ಟೆ. ಸ್ಟಾರ್ಟ್ ಆಯಿತು ನಂದು. ರೆಸ್ಟ್ ಎಲ್ಲ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಹಬ್ಬದ ಪ್ರಿಪ್ರೇಷನ್ಸು. ನಾನು ಕುತ್ಕೊಂಡು ನೋಡ್ತಿದ್ದೆ ಏನೇನು ಮಾಡ್ತಾರೆ, ಮಾಡಲಿ ಅಂತ. ಅದಾದಮೇಲೆ ನಮ್ಮ ಪಪ್ಪ ದೇವ್ರ ಸಾಮಾನೆಲ್ಲ ಕಬ್ಬಿನ ಪೆಟ್ಟಿಯಲ್ಲಿ ಇಟ್ಟಿರ್ತಾರೆ, ಅಲ್ಲಿಂದ ತೆಕ್ಕೊಡ್ತಿದ್ರು. ನೋಡಿ, ಇದೇ ಕಬ್ಬಿನ ಪೆಟ್ಟಿ. ಅದನ್ನೆಲ್ಲ ತೊಗೊಂಡು ನಮ್ಮ ಅದಕ್ಕೆ ದೇವ್ರ ಮನೇಲಿ ಅರೇಂಜ್ ಮಾಡ್ತಿದ್ರು. ನಾನು ಹೋದೆ, ಅದಕ್ಕೆ ಒಬ್ಬರಿಗೆ ಕಷ್ಟ ಆಗಬಾರ್ದಲ್ಲ, ನಾನು ಇದನ್ನ ಹೆಲ್ಪ್ ಮಾಡಬೇಕಲ್ಲ ನಮ್ಮ ಅದಕ್ಕೆ. ಏನಾದರೂ ಅದಕ್ಕೆ ಏನು ಮಾಡಲಿ, ಏನೇ ಹೆಲ್ಪ್ ಮಾಡಲಿ? ದೀಪ ಹಚ್ಕೊಡ್ಲಾ, ಕಳಸ ತೆಕ್ಕೊಡ್ಲಾ, ಕುಂಕುಮ ಹಚ್ಕೊಡ್ಲಾ, ಏನು ಮಾಡಲಿ? ಹೂವು ಏನಾದರೂ ಕೊಡ್ಲಾ ಹಾಕೋಕ್ಕೆ ಅಂತೆಲ್ಲ ಕೇಳ್ತಿದ್ದೆ. ನಮ್ಮ ಅದಕ್ಕೆ ಏನು ಬೇಡಮ್ಮ, ಇದನ್ನ ನೀನು ನನ್ನ ಮುದ್ದು ಅಲ್ವಾ, ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಿದ್ರು. ನಾನು ಪಾಪ ನಮ್ಮದಕ್ಕೆ ಕಷ್ಟ ಆಗೋದು ನನಗೆ ಇಷ್ಟ ಇಲ್ಲ. ನಾನು ಅವ್ರಿಗೆ ಮುದ್ದು ಮೈದ್ನ ಅಲ್ವಾ, ಅವ್ರಿಗೆ ಕಷ್ಟ ಕೊಡ್ತೀನ. ಆಮೇಲೆ ದೇವ್ರಿಗೆ ಸೀರೆ ಉಡಿಸ್ಬೇಕು ಅಂತ ತೆಗ್ದಾಕ್ರು. ನಾನೇ ಹೋಗಿ ಕುತ್ಕೊಂಡ್ಬಿಟ್ಟೆ, ನನಗೆ ಉಡಿಸ್ಬಿಡ್ರಿ ಮುಂದೆ ಅಂದ್ಬಿಟ್ಟು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಆಮೇಲೆ ಇವರೆಲ್ಲ ತೆಂಗಿನಕಾಯಿಗೆ ದೇವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ತಿದ್ರು. ನಾನು ಕುತ್ಕೊಂಡು ನೋಡ್ತಿದ್ದೆ. ಆಮೇಲೆ ಅದೆಲ್ಲ ಆತ ನೋಡಿದ್ರೆ ಒಂದು ಸಡನ್ ಶಾಕು, ಅಬ್ಬಬ್ಬ, ಅಯ್ಯೋ ಪ್ರಪಂಚದ ಇಂಟನೇ ಅದ್ಭುತ. ಇಲ್ಲಿ ನೋಡ್ರು, ನಮ್ಮ ಮನೆಯಲ್ಲಿರೋ ವೇಸ್ಟ್ ಫೆಲ್ಲ ಏನು ಮಾಡ್ತೈತೆ, ದೇವ್ರಿಗೆ ಸೀರೆ ಉಡಿಸ್ತಾಯ್ತಂತ ಮೊದಲನೇ ಸತಿ ಕೆಲಸ ಮಾಡ್ತಾವಳೆ ಇವಳೇ ನಮ್ಮ ಅಕ್ಕ. ನನಗೆ ಶಾಕು, ಗಿಟಾಟಾಗಿ ಬರ್ತಿರೋದು ಒಂದು ಒಳ್ಳೇದು. ನಾಳೆ ಪ್ರಳಯ ಗಿಳಿ ಆಗ್ಬಿಡುತ್ತೇನೋ ಅಪ್ಪ. ಪ್ರಪಂಚದ ಇಂಟನೇ ಅದ್ಭುತ, ಸೀರೆ ಉಡಿಸ್ತಾವಳೆ. ನಾಳೆ ನಾವು ವರಮಹಾಲಕ್ಷ್ಮಿ ಹಬ್ಬ ನೋಡ್ತೀವೋ, ಪ್ರಳಯ ಗಿಳಿ ಆಗ್ಬಿಡುತ್ತೋ. ಏನು ದೊಡ್ಡದಾಗಿ ಸೀರೆ ಉಡ್ಸೋದ್ರಲ್ಲಿ PhD ಮಾಡಿರೋ ಥರ ಬಿಲ್ಡಪ್ ಕೊಡ್ತಾವಳೆ. ನಾನೇ ಪ್ರೋ ಮ್ಯಾಕ್ಸ್ ಅಂತ ನೋಡ್ರಪ್ಪ. ಓಹೋ, ಇನ್ನೇನೇನು ಮಾಡ್ತೀಯ ಮಾಡಮ್ಮ ತಾಯಿಯೇ. ನೋಡಿರಿ ಫ್ರೆಂಡ್ಸ್, ವರ್ಷಕ್ಕೊಂದ್ಸತಿ ಬರೋ ಲಕ್ಷ್ಮಿಗೆ ಎಷ್ಟೆಲ್ಲ ಮೇಕಪ್ ಮಾಡ್ತಾರೆ. ಮನೆ ಮಗಂಗೆ ಒಂದು ದಿವಸ ಈ ಥರ ಮೇಕಪ್ ಎಲ್ಲ ಮಾಡಿಲ್ಲ. ನೋಡ್ರಿ, ಇಲ್ಲಿ ನೋಡ್ರಿ, ಅವಳು ಮಾಡ್ಕೊಳೋ ಜಾತ್ರೆ ಮೇಕಪ್ ಸಾಲದು ಅಂತ ಲಕ್ಷ್ಮಿಗೂ ಜಾತ್ರೆ ಮೇಕಪ್ ಮಾಡ್ತಾವಳೆ. ತಾಯಿ, ಉಳ್ಗಾನ ಒಳ್ಳೆ ಬುದ್ಧಿ ಕೊಡಪ್ಪ, ಯಾಕಿಂತ ದುರ್ಬುದ್ಧಿ ಕೊಟ್ಬಿಟ್ಟಿದ್ಯಾ? ಏನೇನು ಮಾಡಿದ್ರು ಸಾಲದು. ನಾನಂತೂ ಇವಾಗ ಮುಗಿಸ್ತಾರೆ ಅಂತ ನೋಡಿ ಸಾಕಾಗಿ ಕೊನೆಗೆ ಸುಸ್ತಾಗಿ ಹೋಗಿ ಮಲ್ಕೊಬಿಟ್ಟೆ. ಇನ್ನೆಷ್ಟೊತ್ತಂತ ಕಾಯಿಲಿ ಇವ್ರಿಗೆ. ನೋಡಿ ಸಾಕಾಯಿತು. ನಮ್ಮ ಅಣ್ಣನೂ ಮಲ್ಕೊಂಡ, ನಾನು ಮಲ್ಕೊಂಡೆ. ಆಮೇಲೆ 2 ಗಂಟೆ ಆದರೂ ಲಕ್ಷ್ಮೀನ ಕುಣಿಸಿಲ್ಲ. ಎಷ್ಟೊತ್ತಂತ ಕಾಯಿಲಿ. ಆಮೇಲೆ ನಾನು ಮಲ್ಕೊಂಡ್ಮೇಲೆ ಯಾವಾಗೋ ಕುಡ್ಸೋರಪ್ಪ. ಆಮೇಲೆ ನಾನು ಬೆಳಗ್ಗೆ ಎದ್ದು ನೋಡಿದೆ. ನಾನು ಸಾಕಾಗಿ ಮಲ್ಕೊಂಡ್ಬಿಟ್ಟೆ. ಸರಿ, ಬೆಳಗ್ಗೆ ಸಿಗ್ತೀನಿ ಗಾಯ್ಸ್, ಬಾಯ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಆಯಿತು. ಬೆಳಗ್ಗೆ ನೋಡಿದ್ರೆ ನಾನು ಎದ್ದೊಳಷ್ಟರಲ್ಲಿ ಲಕ್ಷ್ಮೀನ ಕೂಡಿಸಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು. ಆದರೂ ಇಲ್ಲಿ ನಂದು ಒಂದು ಅಂದ್ಬಿಟ್ಟು ಹೋಗಿ ಒಂದು ವಿಸಿಟ್ ಹಾಕೊಂಬಂದೆ. ಬರೀ ಇಂತದೇ ಎಲ್ಲ ಕೂಡಿಸಿದ್ರು. ನೋಡಿ, ಇದೇ ನಮ್ಮನೆ ಲಕ್ಷ್ಮಿ. ಚೆನ್ನಾಗಿದೆ ಅಲ್ಲ, ಮುದ್ದಾಗಿ. ನೋಡಿ, ಎಷ್ಟೊಂದು ಕಾಸು ಇಟ್ಟವ್ರೆ, ಎಷ್ಟೊಂದು ತಿಂಡಿ ಎಲ್ಲ ಇಟ್ಟವ್ರೆ. ಹೋದ ವರ್ಷ ಏನು ಮಾಡಿದ್ದೆ ಗೊತ್ತಾ? ಲಕ್ಷ್ಮಿ ಮುಂದೆ ಕುಡ್ಸಿರ ಕಾಸೆ ಎತ್ಕೊಂಡು ಓಡೋಗ್ಬಿಟ್ಟಿದ್ದೆ. 500 ರೂಪಾಯಿ ನೋಟ್ ಎತ್ಕೊಂಡು ಓಡೋಗಿ ಬಚ್ಚಿಕೊಂಡ್ಬಿಟ್ಟಿದ್ದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನೇನು ಕೆಲಸ ಕೊಡ್ತೀನಿ ಗೊತ್ತಾ? ಆದರೆ ಈ ವರ್ಷನೂ ಏನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ಲಕ್ಷ್ಮಿ ಮುಂದೆ ತಾವ್ರೆ ಹೂವು ಇಟ್ಟಿದ್ರು, ಎತ್ಕೊಂಡು ಓಡ್ಬಿಟ್ಟೆ. ನನ್ನನ್ನು ಯಾರು ಇಟ್ಕೊಳಕ್ಕಾಗಲ್ಲ. ಬಾ ನೋಡೋಣ, ಕಿತ್ಕೊ. ಅದು ಹೆಂಗೆ ಕಿತ್ಕೊಂತೀಯ? ಕಿತ್ಕೊಂಡ್ರೆ ಗೊತ್ತಲ್ಲ, ನಾನು ಕಚ್ಚಿ ಬಿಸಾಕ್ತೀನಿ. ಅದಕ್ಕೆ ನನ್ನನ್ನು ಯಾರೂ ಮುಟ್ಟಲ್ಲ. ನಾನಂದರೆ ಫುಲ್ ಭಯ. ನಮ್ಮ ಮನೇಲಿ ಗಡ ನಾನೇ ಮನೆ ಓನರ್ ನಾನು. ಆಮೇಲೆ ತೊಗೊಂಡೋಗಿ ಡೈನಿಂಗ್ ಟೇಬಲ್ ಕೆಳಗಡೆ ಇಟ್ಕೊಂಡು ಕೂತ್ಕೊಂಡೆ. ಅದು ಹೆಂಗೆ ಕಿತ್ಕೊತೀರಾ ಅಂತ. ಕೊನೆಗೆ ಅವ್ರ ಕೈಯಲ್ಲಿ ಕಿತ್ಕೊಳಕ್ಕೆ ಆಗಲಿಲ್ಲ. ಹೋದ ಸತಿ 500 ರೂಪಾಯಿ ನೋಟ್ ಗೋವಿಂದ, ಈ ಸತಿ ತಾವ್ರೆ ಗೋವಿಂದ. ಇನ್ನು ಪೂಜೆ ಆಯಿತು, ಎಲ್ಲ ಊಟ ಗೀಟ ಎಲ್ಲ ಆಯಿತು. ಆಮೇಲೆ ಸ್ಟಾರ್ಟು. ಹೆಣ್ಮಕ್ಳದ್ದು ಗೊತ್ತಲ್ವ, ಆ ಮೇಕಪ್ ಮಾಡ್ಕೊಂಡು ಬಂದರು. ನೋಡಪ್ಪ, ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಒಂದ್ ಮಣ ಮೇಕಪ್ ಮಾಡ್ಕೊಂಡು
ಸ್ಟಾರ್ಟ್ ಆಯಿತು. ಇನ್ನಿವ್ರದ್ದು ಫೋಟೋ ಶೂಟು, ವಿಡಿಯೋ ಶೂಟು, ರೀಲ್ ಶೂಟು ಎಲ್ಲ ಸ್ಟಾರ್ಟ್ ಆಯಿತು. ನಂಗಂತೂ ನೋಡಿ 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 ಸಾಕಾಯಿತು. ಮಧ್ಯೆ ನನ್ನನ್ನು ಹಾಕೊಂಡ್ಬಿಟ್ರು. ನಾನು ಯಾರಂತ ನೋಡಲಿ, ಎಲ್ಲ ಕಡೆಯೂ ಕ್ಯಾಮ್ರಾ ಇಕ್ತಾರೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ನೋಡಿ 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 ಸಾಕಾಯಿತು. ಹೆಣ್ಮಕ್ಳ ಹತ್ರ ಆಗಲ್ಲಪ್ಪೋ ಆಗಲ್ಲ. ಎಷ್ಟು ಫೋಟೋ ಹುಚ್ಚು ಊರಿಗೆ ಅಂದರೆ ಜೊತೆಗೆ ನಮ್ಮ ಅತ್ತಿಗೆನೂ ಸೇರ್ಕೊಂಡ್ಬಿಟ್ಟವ್ರೆಪ್ಪ ಈ ನಡುವೆ. ಅದಾದ್ಮೇಲೆ ಸಾಯಂಕಾಲ ಎಲ್ಲ ಅರ್ಶಿನ ಕುಂಕುಮ ಕರೆಯೋಕ್ಕೆ ಅಂತ ಮನೆಗೆ ಬಂದರು. ನಾವು ಎಲ್ಲರನ್ನೂ ಕರೆದು ಎಲ್ಲ ಅರ್ಶಿನ ಕುಂಕುಮ ತಗೋತಿದ್ರು. ನೋಡಿ ಬರೀ ಹೆಂಗಸ್ರು ಮಾತ್ರ ಕೊಡ್ತಾರೆ, ನನಗೆ ಯಾರು ಕೊಡೋದೇ ಇಲ್ಲ. ಆಂಟಿ ನನಗೊಂದು ಸ್ವಲ್ಪ ಕುಂಕುಮ ಹಚ್ಚಿ ಅಂತ ಕೇಳಿದೆ. ಆಂಟಿ ನನಗೆ ಕುಂಕುಮ ಹಚ್ಚೋಕ್ಕೆ ಕುಂಕುಮ ತೊಗೊಂಡು ಹಚ್ಚಿದ್ರು. ನೋಡಿದ್ರಲ್ಲ, ಇವತ್ತಿನ ನಮ್ಮ ಮನೆ ಹಬ್ಬ ಹೀಗಿತ್ತು. ನಿಮ್ಮೆಲ್ಲರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಓಕೆ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬೈ ಬೈ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರ್ಲಿ ಯೂಟ್ಯೂಬ್ ಚಾನಲ್.